ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರಫುಲ್ ಪ್ರಯಾಗ್ ವ್ಲಾಗ್ ಚಾನಲ್ಗೆ ನಾನು ಇವತ್ತು ನಿಮಗೆ ಒಂದು ಸರಳವಾದ ರುಚಿಕರವಾದ ಪನ್ನೀರ್ ಕರಿ ರೆಸಿಪಿ ಮಾಡಿ ತೋರಿಸುತ್ತೇನೆ. ಬಹಳ ರುಚಿಕರವಾಗಿರುತ್ತದೆ ಮತ್ತು ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಪನ್ನೀರ್ ಕರಿ ಯಾವ ರೀತಿ ಮಾಡುವುದೆಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ಪನ್ನೀರ್ ಕರಿ ಮಾಡಲು ಬೇಕಾಗುವ ಪದಾರ್ಥಗಳನ್ನು ನೋಡೋಣ. 200 ಗ್ರಾಂ ಪನ್ನೀರು ಹಾಗೂ 200 ಗ್ರಾಂ ಗ್ರೀನ್ ಪೀಸ್, 4 ಗೋಡಂಬಿ, 1 ಏಲಕ್ಕಿ, ಪಲಾವ್ ಎಲೆ 1 ಎಲೆ ಹಾಗೂ ಚಿಕ್ಕೆ ಸಣ್ಣ ತುಂಡು 2, ಆಮೇಲೆ ಲವಂಗ 2 ಹಾಗೂ ಕರಿಮೆಣಸು 5 ಕಾಳು, ಉಳ್ಳಾಗಡ್ಡಿ ಹೆಚ್ಚಿಟ್ಟುಕೊಂಡಂತಹ 2 ಉಳ್ಳಾಗಡ್ಡಿ ಹಾಗೂ ಸಣ್ಣ ಗಾತ್ರದ 2 ಟೊಮೆಟೊ ಹಾಗೂ 2 ರಿಂದ 3 ಸ್ಪೂನ್ ಎಣ್ಣೆ, ಮಸಾಲಾ ಪೌಡರ್ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊನೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರ. ಕಟ್ ಮಾಡಿ ಇಟ್ಟುಕೊಂಡಂತಹ ಪನ್ನೀರಿಗೆ ಸ್ವಲ್ಪ ಅರ್ಧ ಸ್ಪೂನ್ ಖಾರನ್ನು ಹಾಕಿ, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ, ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಾಡಿಕೊಂಡ ನಂತರ 15 ನಿಮಿಷ ಈ ಪನ್ನೀರನ್ನು ನೆನೆಯಲು ಇಟ್ಟುಕೊಳ್ಳಬೇಕು. ಅದಕ್ಕೆ ಅಷ್ಟೊತ್ತಿಗೆ ನಾವು ಇದನ್ನು ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳೋಣ. ಕಾದ ಬಾಣಲೆಗೆ 2 ರಿಂದ ಅಥವಾ 3 ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು. ಹಾಕಿದ ನಂತರ 1 ಸಣ್ಣ ಗಾತ್ರದ ಪಲಾವ್ ಎಲೆ ಹಾಗೂ 2 ಸಣ್ಣ ಗಾತ್ರದ ಚಿಕ್ಕೆ ಹಾಗೂ ಏಲಕ್ಕಿ 1, ನಂತರ ಲವಂಗ 2 ಲವಂಗ ಹಾಗೂ 5 ಕರಿಮೆಣಸು, ನಂತರ 4 ಗೋಡಂಬಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಜೊತೆಗೆ 2 ಮೆಣಸಿನಕಾಯಿಯನ್ನು ಸಹ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ, ಅಂದರೆ ಟೇಸ್ಟ್ ಬರುತ್ತೆ ಅಂತ 2 ಹೆಂಚಿಟ್ಟುಕೊಂಡಂಥ ಮೆಣಸಿನಕಾಯಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನಂತರ 2 ಸಣ್ಣ ಗಾತ್ರದ ಈರುಳ್ಳಿಗಳನ್ನು ನಾನು ಇದರಲ್ಲಿ ಕಡಾಯಿಯಲ್ಲಿ ಹಾಕಿ ಬೇಯಿಸಿಟ್ಟುಕೊಳ್ತೀನಿ, ನೋಡಬಹುದು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಇದನ್ನು ಮಾಡಬೇಕು, ಫ್ರೈ ಮಾಡಿಕೊಳ್ಳಬೇಕು. ಈಗ ಆಲ್ಮೋಸ್ಟ್ ಈರುಳ್ಳಿ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕೆ ಈಗ ಸ್ವಲ್ಪ ಟೊಮೆಟೊವನ್ನು ಆ್ಯಡ್ ಮಾಡಿಕೊಳ್ಳುತ್ತೇನೆ. ಹೆಚ್ಚಿಟ್ಟುಕೊಂಡಂತಹ ಟೊಮೆಟೊಗಳನ್ನು ಸೇರಿಸ್ಕೊಳ್ತೇನೆ. ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸೇರಿಸಿಕೊಂಡ ನಂತರ 1-2 ನಿಮಿಷ ನಾವು ಬೇಯಿಸಿಟ್ಟುಕೊಳ್ಳಬೇಕಿದೆ. ಟೊಮೆಟೊ ಹಾಕಿದ ನಂತರ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿಕೊಳ್ಳಬೇಕು. ಈಗ 2 ನಿಮಿಷ ಇದನ್ನು ನಾನು ಫ್ರೈ ಮಾಡಿಕೊಳ್ಳುತ್ತೇನೆ. ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಈಗ ಇನ್ನಷ್ಟು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಹಾಗೂ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಖಾರವನ್ನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಜೊತೆಗೆ ಅರ್ಧ ಸ್ಪೂನ್ ಅಂದರೆ 1 ಮುಕ್ಕಾಲು ಧನಿಯಾ ಪೌಡರ್ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸಿಕೊಂಡ ನಂತರ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶವೆಲ್ಲ ಇಂಗಿಕೊಳ್ಳಬೇಕು. ಈಗ ನಾನು ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೀನಿ, ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಈಗ ಫ್ರೈ ಆಗಿದೆ. ಈಗ ಇದು ಸಾಫ್ಟ್ ಆಗಿದೆ. ಇನ್ನೂ ಸಾಫ್ಟಾಗಿ ಬರಲು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಹಳ ಇಲ್ಲ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೆ ನಾನು ಫ್ರೈ ಮಾಡಿಕೊಳ್ತೀನಿ 2 ನಿಮಿಷ. ಈಗ ನಾನು ಇದನ್ನು ಒಂದು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿಟ್ಟುಕೊಳ್ಳುತ್ತೇನೆ. ಈ ರೀತಿ ಪೇಸ್ಟ್ ಮಾಡಿಟ್ಟುಕೊಳ್ಳಬೇಕು. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಎಂದು. ನಂತರ ಅದೇ ಕಡಾಯಿಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ನೆನೆಸಿಟ್ಟುಕೊಂಡಂತಹ ಪನ್ನೀರನ್ನು ಈಗ ನಾನು ಸೇರಿಸಿಕೊಳ್ತಾ ಇದ್ದೀನಿ. ನೋಡಬಹುದು, ಇಲ್ಲಿ ಸೇರಿಸಿಕೊಂಡ ನಂತರ 2 ಸೈಡ್ ಬೇಯಿಸಿಕೊಳ್ಳಬೇಕು, ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ನಾನು ಇದನ್ನು ಅಂದರೆ ಅದು ತನ್ನ ಖಾರ ಉಪ್ಪವನ್ನು ಎಲ್ಲ ಹೀರಿಕೊಳ್ತೈತಿ. ನೋಡ್ಬೋದು, ಸೂಪರಾಗಿ ಬಂದಿದೆ. ಬೇಯಿಸಿಕೊಂಡ ನಂತರ ನಾನು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಈಗ ಇದಕ್ಕೆ ನಾನು ಆ್ಯಡ್ ಮಾಡಿ ಈಗ ಈ ಎಣ್ಣೆ ಬಿಡಲು ಶುರು ಮಾಡಿದೆ. ಈಗ ಇದಕ್ಕೆ ನಾನು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಹಾಕಿದ ಮೇಲೆ ಅದರಲ್ಲಿ ಉಳಿದಂತಹ ಸ್ವಲ್ಪ ನೀರನ್ನು ಇನ್ನೂ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ಇದನ್ನು ಹಾಕಿದ ನಂತರ ನಿಮಗೆ ನೀರು ಎಷ್ಟು, ನಿಮಗೆ ಗ್ರೇವಿ ಯಾವ ರೀತಿ ಬೇಕು ಎಂದು ಇದನ್ನು ಮಾಡ್ಕೊಂಡು ನಿಮಗೆ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ನಾನು ಈಗ ನನಗೆ ಕನ್ಸಿಸ್ಟೆನ್ಸಿ ಇಷ್ಟ ಆದರೆ ಸಾಕು. ನಿಮಗೆ ಯಾವ ರೀತಿ ಬೇಕೆಂಬುದನ್ನು ನೀರನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಕೆಲವೊಬ್ಬರು ಇದಕ್ಕೆ ಮೊಸರನ್ನು ಸಹ ಸೇರಿಸ್ಕೊಳ್ತಾರೆ, ಆದರೆ ನಾನು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾನು ಗ್ರೀನ್ ಪೀಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಗ್ರೀನ್ ಪೀಸ್ ನಾನು ಆ್ಯಡ್ ಮಾಡಿದ್ದೇನೆ. ಈಗ ನೋಡ್ಬೋದು.
ಈಗ ಇದೇ ಟೈಮಲ್ಲಿ ನಾನು ನಿಮಗೆ ಉಪ್ಪು ಖಾರ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಹಾಕಿಕೊಳ್ಬೋದು. ನಾನು ಇದಕ್ಕೀಗ ಗರಂ ಮಸಾಲ ಪೌಡ್ರ್ ಹಾಕ್ತೀನಿ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅಂದರೆ ಪನ್ನೀರ್ ಮಸಾಲ ಇದು ನೋಡ್ಬೋದು. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪನ್ನೀರ್ ಕರಿ ಸವಿಯಲು ರೆಡಿಯಾಗಿದೆ ಎಂದು. ಇದು ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.